ಏನೆಲ್ಲ ಕ್ವೆಶನ್ಸ್ ಕೇಳಿದ್ರು ಮ್ಯಾಮ್ ಅವರು? ಕ್ವಶನ್ಸ್ ಏನಿಲ್ಲ, ಒಂದು ಅವಕಾಶ ಸಿಗತ್ತಾ ಅಂತ ಅಷ್ಟೇ ಕೇಳಿರೋದು, ಬಿಟ್ಟರೆ ಯಾವುದೇ ರೀತಿ ಕ್ವಶನ್ಸ್ ಇಲ್ಲ. ನಮ್ಗೇನು ಅರ್ಥ ಆಯ್ತು ಅಂತಂದರೆ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ನಮ್ಮ ದೇಶದೊಳಗೆ ಅಂತೇಳಿ ಗೊತ್ತಾಯಿತು. ಎಷ್ಟು ಜನಕ್ಕೆ ಕೆಲಸದ ಅವಶ್ಯಕತೆ ಐತೆ ಅಂತ ಗೊತ್ತಾಯಿತು. ಅವ್ರಿಗೆಲ್ಲ ಒಂದು ಜಾಬ್ ಕೊಡ್ತಾ ಇದೀವಲ್ಲ ಅನ್ನೋ ಖುಷಿಯೊಂದು ಜಾಸ್ತಿ ಇದೆ ಮೇಡಮ್, ಅಷ್ಟೇ. ಓಕೆ ಮ್ಯಾಮ್, ಈಗ ಎಷ್ಟೋ ಜನ ಇಂಟರ್ವ್ಯೂನಲ್ಲಿ ಗೆದ್ರು, ಪಾಸ್ ಆದ್ರು, ಅಲ್ಲದೆ ಆಫರ್ ಲೆಟರ್ ಕೂಡ ತಗೊಂಡ್ರು. ಇದ್ರ ಬಗ್ಗೆ ಹೇಳಿದ್ರು. ಖುಷಿಯಿಂದ ಹೋದ್ರು ಮೇಡಮ್ ಅವರು. ಅವ್ರಿಗೇನಿಲ್ಲ, ನಾವು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟು ಕಳಿಸಿದ್ದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಇಂಟರ್ವ್ಯೂ ಕರೆದು ಎಲ್ಲರಿಗೂ ಕೆಲಸ ಕೊಡಬೇಕನ್ನೋ ಉದ್ದೇಶ ಇದೆ ಮೇಡಮ್. ಎಲ್ಲರಿಗೂ ಕೆಲಸ ಕೊಡ್ತೀವಿ ಮೇಡಮ್. ನಿಮ್ಮ ಪ್ರಕಾರ ಈ ಒಂದು ಉದ್ಯೋಗ ಮೇಳ ಎಷ್ಟರ ಮಟ್ಟಿಗೆ ಸಹಾಯ ಆಗ್ತದೆ ಉದ್ಯೋಗಿಗಳಿಗೆ? ಆಲ್ಮೋಸ್ಟ್ ಎಲ್ಲರಿಗೂ ಏನು ಇದು ಬಿಜಾಪುರ ಡಿಸ್ಟಿಕ್ ಆಗ್ತಾ ಇದೆಯಲ್ಲ ಮೇಡಮ್, ಎಲ್ಲ ಸುತ್ತಮುತ್ತ ಹಳ್ಳಿಯವ್ರು ಬರ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ, ಎಲ್ಲರೂ ಒಂದು ಜಾಬ್ ಒಳಗೆ ಇರ್ತಾರೆ ಅಂತ ಅನ್ಕೋತೀನಿ ಮೇಡಮ್. ಖುಷಿಯಿಂದ ಹೋಗ್ತಾರೆ ಎಲ್ಲರೂ, ಖುಷಿಯಿಂದ ಜಾಬ್ ಸೆಲೆಕ್ಟ್ ಆಗ್ತಾರೆ. ಈ ಥರ ಒಂದು ತಿಂಗಳಿಗೊಂದು ಅಥವಾ 15 ದಿವಸಕ್ಕೊಮ್ಮೆ ಮಾಡಿದ್ರೆ ನಿರುದ್ಯೋಗಿಗಳಿಗೆ ಭಾಳ ಅವಕಾಶ ಸಿಗುತ್ತೆ ಮೇಡಮ್. ನಾವು ಅದೇ ರೀತಿ ಬಂದು ಒಂದು ಕಂಪ್ನಿಗೆ ಜಾಯ್ನ್ ಆಗಿ ಈಗ ಇನ್ನೊಬ್ರಿಗೆ ಇಂಟರ್ವ್ಯೂ ತೊಗೊಳ್ಳೋ ಲೆಕ್ಕಕ್ಕೆ ಬಂದಿದ್ದೀವಿ. ಅವರು ಎಲ್ಲರೂ ಅದೇ ರೀತಿ ಬೆಳೀಲಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್.